ಯಾವುದೇ ಪಕ್ಷಪಾತ, ಯಾವುದೇ ವಿಚಾರಗಳಿಲ್ಲದೆ ನಡೆಸಿಕೊಂಡು ಹೋಗ್ತಾರೆ ಅಂತಕ್ಕಂಥ ಭಾವನೆ ನನ್ನದಿದೆ. ಆ ಭಾವನೆಯಲ್ಲಿ ಅವ್ರು ಯಶಸ್ವಿ ಆಗಬೇಕಂತ ನನ್ನ ಹಾರೈಕೆ. ಯಾವುದೇ ಒಂದು ವ್ಯಕ್ತಿ ಅವಕಾಶ ಸಿಕ್ಕಾಗ ಅದು ಸದ್ಬಳಕೆ ಭಾಳ ಮುಖ್ಯ. ಆ ದಿಶೆಯಲ್ಲಿ ಅವರ ಅನುಭವ, ಅವ್ರ ತಂದೆಯವರು ಶಾಸಕರಾಗಿ ಕೆಲಸ ಮಾಡಿದ್ದು, ಸಚಿವರಾಗಿ ಕೆಲಸ ಮಾಡಿದ್ದು, ತಾಯಿಯವರು ಕೆಲಸ ಮಾಡಿದ್ದು, ಇಡೀ ಮನೆತನದ ಒಂದು ಇತಿಹಾಸ ಅವ್ರದ್ದು ರಾಜಕೀಯ ಬದುಕಿನ ಜೊತೆ ಬಂದಿದೆ. ಅಂತ ಎಂತಹ ಸಮಸ್ಯೆಗಳು ಬಂದರೂ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಯುವಕರಿದ್ದಾರೆ. ನೀವೆಲ್ಲರೂ ಹಾರೈಸಬೇಕು. ಯುವಕ ಮಿತ್ರ ಏನು ಹೊಸದಾಗಿ ಅವಕಾಶ ಸಿಕ್ಕಿದೆ. 2 ವರ್ಷ ನಮ್ಗೆ ಅವಕಾಶ ಸಿಕ್ಕಿದೆ. 2 ವರ್ಷ ಅಂದರೆ ಈಗ 18 ತಿಂಗಳ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ವಿಶೇಷವಾಗಿ ನಾವು ಯಾವತ್ತು ಹೈಕಮಾಂಡ್, ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ನಾವು ಭದ್ರಾಗಿರಬೇಕಾದಂಥದ್ದು. ಪಕ್ಷದಲ್ಲಿ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಆ ಕಾರ್ಯಕರ್ತನಾಗಿ ನಾನು ಒಪ್ಕೊಳ್ಬೇಕು. ಹೈಕಮಾಂಡ್ ತೀರ್ಮಾನ ಯಾರಿಗೆ ಒಟ್ಟು ಮಾಡ್ತಾರೆ ಅವರು ನಾನು ಒಪ್ಕೊಂಡು ಅದನ್ನು ಸ್ವೀಕರಿಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಜೊತೆ ನಾವು ಇರಬೇಕಾದದ್ದು ಪಕ್ಷದ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಇದ್ದವ ನಾನು. ಆದ್ದರಿಂದ ನಾವೆಲ್ಲರೂ ಜೊತೆಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿ ಕೆಲಸ, ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಬರ್ತಾ ಅದರಲ್ಲಿ ನಾವು ಭಾಗಿಯಾಗೋಣ ಅಂತಕ್ಕಂಥ. ನಾನು ಇವತ್ತು ಮಾತ್ರ ನಾನು ಈ ಸಭೆಗೆ ಬರಲಿಕ್ಕೆ ಆಗೋದಿಲ್ಲ. ಕೆಲವಾರು ವಿಚಾರಗಳಿಂದ ನಾನು ಸ್ವಲ್ಪ ನೋವಿನಲ್ಲೇ ಇದ್ದೀನಿ. ಅದರಿಂದ ನಾಳೆಯಿಂದ ತಾವು ಏನು ಕೆಲಸ ವಹಿಸ್ತೀರಿ ಎಲ್ಲರೂ ಜೊತೆಗೂಡಿಸ್ಕೊಂಡು ನಾವು ಮಾಡೋಣ. ನಾನು ಸಪೋರ್ಟ್ ಮಾಡ್ತೀನಿ. ಇವತ್ತು ಮಾತ್ರ ನನಗೆ ಬರೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ವಿಷಯ ಕಾರ್ಯಕರ್ತರು ಇವತ್ತೊಂದು ನಾಳೆಯಿಂದ ಮತ್ತೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥ.